Namaste students. Today we move on to next topic, that is disadvantages of annual audit or periodical audit. Last class I explained advantages of meaning and advantages of annual or periodical audit. Today I explained disadvantages of annual or periodical audit. Yes, following are the disadvantages of annual audit. Here, ಕಂಟಿನ್ಯೂಸ್ ಆಡಿಟ್ ಇದು ಮೆರಿಟ್ಸ್ ಅಥವಾ ಅಡ್ವಾಂಟೇಜಸ್, ಪೀರಿಯಾಡಿಕಲ್ ಆಡಿಟಿಗೆ ಡಿಸ್ಅಡ್ವಾಂಟೇಜಸ್. ಅದೇ ಕಂಟಿನ್ಯೂಸ್ ಆಡಿಟ್ ಇದ್ದು ಡಿಸ್ಅಡ್ವಾಂಟೇಜಸ್, ಪೀರಿಯಾಡಿಕಲ್ ಆಡಿಟ್ ಇದ್ದು ಅಡ್ವಾಂಟೇಜಸ್. ನೀವು ಯಾವುದಾದ್ರೂ ಒಂದು ಕಲಿತ್ರೆ ಸಾಕಾಗ್ತದೆ. ಅದನ್ನು ಬರೆದರೆ ಇದನ್ನು ಆಪೋಸಿಟಾಗಿ ಬರೆದ್ರೆ ಆಯಿತು. ಎಸ್, ಪಾಯಿಂಟ್ ನಂಬರ್ 1, ಮೋರ್ ಚಾನ್ಸ್ ಫಾರ್ ಫ್ರಾಡ್. Yes, this is one of the disadvantages of the final or periodical audit. Here, the auditor may not be able to check and verify all the transactions. ಯಾಕೆಂದರೆ ಇಲ್ಲಿ ಅಕೌಂಟ್ ಕ್ಲೋಸ್ ಆದ ನಂತರ ಎಲ್ಲ ಫೈನಲ್ ಅಕೌಂಟ್ ಕ್ಲೋಸ್ ಆದ ನಂತರ ಬಂದು ಆಡಿಟ್ ಮಾಡ್ತಾರೆ ಫೈನಲ್ ಆಡಿಟಲ್ಲಿ. ಸೊ ಆದ ಕಾರಣ auditor may not be able to check and verify all the transactions. Hence, there is very chance to some of the errors and frauds may not left undetected. ಅಂದರೆ ಅವರು ಅಕೌಂಟ್ಸ್ ಎಲ್ಲ ಕ್ಲೋಸ್ ಆದ ನಂತರ ಬಂದು ಆಡಿಟ್ ಮಾಡುವ ಕಾರಣ ಅವರಿಗೆ ಎಲ್ಲ ಫ್ರಾಡ್ಸ್ ಮತ್ತು ಎರರ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ದಿಸ್ ಈಸ್ ಮೋರ್ ಚಾನ್ಸಸ್ ಫಾರ್ ಫ್ರಾಡ್. ಪಾಯಿಂಟ್ ನಂಬರ್ 2, ಡಿಲೇ. The audited accounts may not be available immediately after the closing of the year. ಅಂದರೆ ಇಲ್ಲಿ ನಮಗೆ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ತಕ್ಷಣ ನಮಗೆ ಆಡಿಟ್ ರಿಪೋರ್ಟ್ ಸಿಗೋದಿಲ್ಲ. ವೈ? ಬಿಕಾಸ್ ಹಿಯರ್ ದ ಆಡಿಟರ್ ವಿಲ್ ಡೂ ಹಿಸ್ ಆಡಿಟ್ ವರ್ಕ್ ಆಫ್ಟರ್ ದ ಕ್ಲೋಸಿಂಗ್ ದ ಫಿನಾನ್ಷಿಯಲ್ ಇಯರ್. ಅವರು ಇಯರ್ ಮುಗ್ದ ನಂತರ ಆಡಿಟ್ ಮಾಡುವ ಕಾರಣ ದೇ ನಾಟ್ ಬಿ ಅವೈಲೇಬಲ್ ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಕ್ಲೋಸಿಂಗ್ ಆಫ್ ದ ಇಯರ್. ಇಟ್ ಮೇ ಕಾಸ್ ಡಿಲೇ ಇನ್ ದ ಡಿಕ್ಲರೇಷನ್ ಆಫ್ ಡಿವಿಡೆಂಡ್ ಆ್ಯಂಡ್ ಹೋಲ್ಡಿಂಗ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ಇದರಿಂದ ಏನಾಗ್ತದೆ ಅಂತಂದರೆ ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಕ್ಕೆ ಮತ್ತು ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಹೆಲ್ಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಡಿಲೇ ಆಗ್ತದೆ. ಕಷ್ಟ ಮೀನ್ಸ್ ಡಿಲೇ. ವೈ? ಬಿಕಾಸ್ ಹಿಯರ್ ದ ಆಡಿಟ್ ಇಸ್ ಡನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಅಕೌಂಟಿಂಗ್ ಇಯರ್. ಸೊ ದ ಡಿಸಿಷನ್ಸ್ ಎಕ್ಸೆಟ್ರಾ ಆರ್ may be taken very delayed due to lack of audited and verified information. ಇಲ್ಲಿ ಡಿಸಿಷನ್ ಎಲ್ಲ ತಗೊಳ್ಳಿಕ್ಕೆ ತುಂಬ ಡಿಲೇ ಆಗ್ತದೆ, ಯಾಕೆಂದರೆ ಇವರಿಗೆ ಲೇಟಾಗಿ ಆಡಿಟ್ ರಿಪೋರ್ಟ್ ಸಿಗ್ತದೆ. ನೆಕ್ಸ್ಟ್ ಒನ್, ನೋ ಇನ್ ಡೆಪ್ತ್ ಚೆಕಿಂಗ್. ಇನ್ ಆ್ಯನ್ಯುವಲ್ ಆಡಿಟಿಂಗ್, ಡಿಟೇಲ್ಡ್ ಚೆಕಿಂಗ್ ಆಫ್ ದ ಅಕೌಂಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಆಡಿಟರ್. ಹಿಯರ್ detailed checking of the audit is not possible. Why? Because here why? Because here the annual audit, they will do only sampling or etc. They do not check detailed. ಅವರು ಡಿಟೇಲ್ ಆಗಿ ಚೆಕ್ ಮಾಡೋದಿಲ್ಲ. ಸೊ ಹಿಯರ್ ದ checking of account not possible for the auditor. Thus, there is a greater chance of errors and frauds be left undetected. ಫ್ರಾಡ್ಸ್ ಮತ್ತು ಎರರ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ಅವರು ಮೇಲಿಂದ ಮೇಲೆ ಆಡಿಟ್ ಮಾಡೋದು. ನೆಕ್ಸ್ಟ್ ಒನ್, ಅನ್ಸುಟೇಬಲ್ ಟು ಲಾರ್ಜ್ ಸ್ಕೇಲ್ ಕನ್ಸರ್ನ್ಸ್. ಲಾರ್ಜ್ ಸ್ಕೇಲ್ ಕನ್ಸರ್ನ್ ಮೀನ್ಸ್ ಲಾರ್ಜ್ ಆರ್ ಬಿಗ್ ಆರ್ಗನೈಜೇಷನಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇರ್ತದೆ. ಇವರು ಒಂದು ಎಲ್ಲ ಅಕೌಂಟ್ ಕ್ಲೋಸ್ ಆದ ನಂತರ ಬಂದು ಆಡಿಟ್ ಮಾಡಿದರೆ ಏನಾಗ್ತದೆ, ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ, ಆಗ ಡಿಟೇಲ್ ಆಗಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಸುಟೇಬಲ್ ಟು ಲಾರ್ಜ್ ಸ್ಕೇಲ್ ಕನ್ಸರ್ನ್ಸ್. ಬಿಕಾಸ್ ಹಿಯರ್ ದ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಮಚ್ ಇನ್ ಕೇಸ್ ಆಫ್ ಲಾರ್ಜ್ ಸ್ಕೇಲ್ ಕನ್ಸರ್ನ್. ಸೊ periodical audit is rarely practicable and it is not suitable to large scale concerns. Next one, shortage of time. See here, the auditor has many client. ನೋಡಿ, ಒಂದು ಆಡಿಟರಿಗೆ ಜಾಸ್ತಿ ಜನ ಕ್ಲೈಂಟ್ ಇರ್ತಾರೆ. ಈಗ ನೋಡಿ, ಇದು ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆಗುವಾಗ ಎಲ್ಲವರು ಆಡಿಟರನ್ನು ಕರೀತಾರೆ, ನಮ್ಮ ಕಂಪೆನಿಗೆ ಬಂದು ಆಡಿಟ್ ಮಾಡಿ, ನಮ್ಮ ಕಂಪೆನಿಗೆ ಬಂದು ಆಡಿಟ್ ಮಾಡಿ. ಸೊ ಆಗೇನಾಗ್ತದೆ,
ದ ಆಡಿಟರ್ ಹ್ಯಾಸ್ ಮೆನಿ ಕ್ಲೈಂಟ್ ಹೇಳಿದರೆ ಅವರಿಗೆ ತುಂಬ ಕಸ್ಟಮರ್ ಇರ್ತಾರೆ. ಆ್ಯಂಡ್ ದೇರ್ ಫಿನಾನ್ಷಿಯಲ್ ಇಯರ್ ಎಂಡ್ಸ್ ಆನ್ ದ ಸೇಮ್ ಡೇಟ್. ಇಡೀ ಇಂಡಿಯಾದ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದು ಯಾವಾಗ? ಮಾರ್ಚ್ 31ಗೆ. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಆಡಿಟರ್ ಟು ಫಿನಿಶ್ ದ ವರ್ಕ್ ಇನ್ ಟೈಮ್. ಹಿಯರ್ very difficult to very difficult for the auditor to finish the work in time. It is a disadvantage of final audit. ಅಂದರೆ ನೋಡಿ, ಒಂದು ಆಡಿಟರ್ ಇರ್ತಾರೆ, ಅವರಿಗೊಂದು 10, 15, 20 ಕಸ್ಟಮರ್ ಇರ್ತಾರೆ. ಕಸ್ಟಮರ್ ಮೀನ್ಸ್ ಹಿಯರ್ ಆರ್ಗನೈಜೇಷನ್ ಎಲ್ಲ ಇರ್ತದೆ ಆಡಿಟ್ ಮಾಡಲಿಕ್ಕೆ. ಈಗ ಫೈನಲ್ ಆಡಿಟ್ ಮಾಡುವುದು ಯಾವಾಗ? ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ಮೇಲೆ, ದಟ್ ಮೀನ್ಸ್ ಮಾರ್ಚ್ 31ನ ನಂತರ. ಈಗ ಹಾಗೆಯೇ ಎಲ್ಲ ಕಂಪನಿಯವರು ಕೂಡ ಏಪ್ರಿಲ್ 1ಗೆ ಎಲ್ಲ ಕರೀತಾರೆ, ಬನ್ನಿ ನಮ್ಮ ಕಂಪೆನಿದು ಆಡಿಟ್ ಮಾಡಿ, ನಮ್ಮ ಕಂಪೆನಿದು ಆಡಿಟ್ ಮಾಡಿ ಅಂತ. ಸೊ ಅವರಿಗೇನಾಗ್ತದೆ, 10ರಿಂದ 20 ಕಂಪೆನೀಸ್ ಎಲ್ಲ ಇರ್ತದೆ, ದೊಡ್ಡ ದೊಡ್ಡ ಕಂಪೆನೀಸ್ ಎಲ್ಲ ಇರ್ತದೆ. ಸೊ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ನೋಡಿ ಚೆಕ್ ಮಾಡ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಆಡಿಟರ್ ಟು ಫಿನಿಶ್ ದ ವರ್ಕ್ ಇನ್ ಟೈಮ್. ಆವಾಗ ಅವರು 2 ದಿವಸ ಒಂದು ಕಂಪೆನಿಗೆ ಬರ್ತಾರೆ, ನೆಕ್ಸ್ಟ್ 2 ದಿವಸ ಇನ್ನೊಂದು ಕಂಪೆನಿಗೆ ಹೋಗ್ತಾರೆ. ಹಾಗೆ ಫೈನಲಿಗೆ ಆಗುವಾಗ 2 ಮಂತ್ ದಾಟಿ ಇನ್ನೊಂದು ಕಂಪೆನಿಗೆ ಬರ್ತಾರೆ. ಸೊ ಇಟ್ ಈಸ್ ಇನ್ ಟೈಮಲ್ಲಿ ಅವರದ್ದು ವರ್ಕ್ ಕಂಪ್ಲೀಟ್ ಆಗೋದಿಲ್ಲ. ನೆಕ್ಸ್ಟ್, ಇನ್ ಡಿಲೇ ಇನ್ ರಿಪೋರ್ಟಿಂಗ್, ದ ಡಿಸಿಷನ್ಸ್ ಆಫ್ ದ ಬಿಸ್ನೆಸಸ್ ಆರ್ ಮೇಡ್ ಆನ್ ದ ಬೇಸಿಸ್ ಆಫ್ ಆಡಿಟ್ ರಿಪೋರ್ಟ್. ದ ಡಿಸಿಷನ್ಸ್ of the businesses are taken on the basis of the audit report, but report is made 1 or 2 months late. ಇಲ್ಲಿ ರಿಪೋರ್ಟ್ ಏನಾಗ್ತದೆ, 1 or 2 months ಲೇಟ್ ಆಗ್ತದೆ. ಸೊ ಡಿಲೇ ಇನ್ ಮೇಕಿಂಗ್ ದ ಇಂಪಾರ್ಟೆಂಟ್ ಡಿಸಿಷನ್. ಸೊ ಇದರಿಂದಾಗಿ ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆ ಅಂದರೆ ಅವರು ರಿಪೋರ್ಟ್ ಕೊಡೋದೇ ಲೇಟ್ ಆದ ಕಾರಣ ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ಲೇಟ್ ಆಗ್ತದೆ. ನೆಕ್ಸ್ಟ್, ಕಂಪ್ಲೀಟ್ ಚೆಕಿಂಗ್ ಈಸ್ ನಾಟ್ ಪಾಸಿಬಲ್. 100% ಕರೆಕ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಆಡಿಟರ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್. ವೆರಿ ಡಿಫಿಕಲ್ಟ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ transactions. Why? Because because here the final audit, no, they can't check all the transactions. So many transactions are there. So he checked only a random basis or samples, etc. So many mistakes remains untouched. ಎಷ್ಟು ಮಿಸ್ಟೇಕ್ಸ್ ಇದ್ದರೂ ಆಗ ಗೊತ್ತಾಗೋದಿಲ್ಲ, ಅವರು ಬಿಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫೈನಲ್ ಆಡಿಟ್. Next point, misrepresentative. Misrepresentative means there may be also chance of audit report may not represent the correctness of accounts. ಇಲ್ಲಿ ಅಕೌಂಟ್ಸ್ ಕರೆಕ್ಟ್ ಇದೆ ಅಂತ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ದೇ ಡು ನಾಟ್ ಚೆಕ್ ಆಲ್ ದ ಟ್ರಾನ್ಸಾಕ್ಷನ್ಸ್. ಇವರು ಮೇಲಿಂದ ಮೇಲೆ ಬಂದು ಆಡಿಟ್ ಮಾಡ್ತಾ ಹೋಗ್ತಾರೆ, ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಚೆಕ್ ಮಾಡೋದಿಲ್ಲ. ಅದರಿಂದ ಏನಾಗ್ತದೆ, ದೇ ಡೋಂಟ್ ನೋ ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಇಸ್ ನಾಟ್ ಚೆಕ್ಡ್. ಸೊ ಇಟ್ ಈಸ್ ಅ ಮಿಸ್ರೆಪ್ರೆಸೆಂಟ್, ಅಂದರೆ ಕರೆಕ್ಟಾಗಿ ಇರುವುದಿಲ್ಲ ರಿಪೋರ್ಟು. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಅ ಪಾಯಿಂಟ್ ನಂಬರ್ 9. ದಟ್ ಈಸ್ ನೋ ಮೋರಲ್ ಇನ್ಫ್ಲುಯೆನ್ಸ್. ಅದರಲ್ಲಿ ನೋಡಿ, ಕಂಟಿನ್ಯೂಸ್ ಆಡಿಟಲ್ಲಿ ಮೋರಲ್ ಚೆಕ್ ಅಂತ ಇತ್ತು. ಈಗ ಆಡಿಟರ್ ಬರ್ತಾರಂತಾದರೆ ನಾವು ಎಲ್ಲ ಬುಕ್ಸನ್ನು ದಿವಸ ಕಂಪ್ಲೀಟ್ ಮಾಡ್ತೇವೆ, ಕರೆಕ್ಟ್ ಅಲ್ಲ? ನೋಡಿ, ನಾವು ನೋಟ್ಸ್ ಚೆಕ್ ಮಾಡ್ತೇವೆ ದಿನ ಅಂತಂದರೆ ನೀವು ಡೈಲಿ ನೋಟ್ಸನ್ನು ಕಂಪ್ಲೀಟ್ ಮಾಡ್ತೀರಿ. ನಾವು ವರ್ಷಕ್ಕೊಮ್ಮೆ ಬಂದು ನೋಟ್ಸನ್ನು ನೋಡ್ತೇವೆ ಅಂದರೆ ನೀವು ಯಾವಾಗ ನೋಡಿದರೂ ನಿಮ್ಮ ನೋಟ್ಸ್ ಪೆಂಡಿಂಗ್. ಯಾವಾಗ ನಾವು ನೋಡ್ತೇವೆ ಆವಾಗ ನೀವು ನೋಟ್ಸನ್ನು ಕಂಪ್ಲೀಟ್ ಮಾಡ್ತೀರಿ. ಸೇಮ್ ವೇ ಹಿಯರ್ ಆಲ್ಸೋ ಇನ್ ದಿಸ್ ಆಡಿಟ್ there is a less pressure on the accounting staff. So audit staff comes once in the year. Auditor ಯಾವಾಗ ಬರೋದು? ವರ್ಷಕ್ಕೊಮ್ಮೆ ಬರೋದು. ಸೊ ಎಂಪ್ಲಾಯೀಸ್ ಆರ್ ನಾಟ್ ಅಲರ್ಟಿಂಗ್ ಇನ್ their work. ಸೊ ದ ಎಂಪ್ಲಾಯೀಸ್ ಆರ್ ನಾಟ್ ಅಲರ್ಟಿಂಗ್ ಇನ್ their work. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಆಡಿಟರ್ ಯಾವಾಗಾದ್ರೂ ವರ್ಷಕ್ಕೊಮ್ಮೆ ಬರುವ ಕಾರಣ
ಆಗ ಕೆಲಸ ಎಲ್ಲ ಕಂಪ್ಲೀಟ್ ಆವತ್ತಿನ ಡೇಟ್ ಇದು ಆವತ್ತಿಗೇ ಕೆಲಸ ಆಗೋದಿಲ್ಲ. ಯಾಕೆ ಅಂದರೆ ಈಗ ನಾನು ಹೇಳಿದೆ ನೋಟ್ಸನ್ನು ದಿನ ಚೆಕ್ ಮಾಡೋದಾದರೆ ದಿನ ನೋಟ್ಸ್ ಕಂಪ್ಲೀಟ್ ಇರ್ತದೆ. ವರ್ಷಕ್ಕೊಮ್ಮೆ ನೋಟ್ಸನ್ನು ಚೆಕ್ ಮಾಡ್ತೇವೆ ಅಂತ ಹೇಳಿದರೆ ಯಾವಾಗ ಪೆಂಡಿಂಗೇ ಇರ್ತದೆ, ಅಲರ್ಟ್ ಇರೋದಿಲ್ಲ. ಸೇಮ್ ಇಯರ್ ಆಲ್ಸೋ ಫೈನಲ್ ಆಡಿಟ್ ಮಾಡೋದಾದರೆ ಯಾವ ಆಡಿಟರ್ ಕ್ಲರ್ಕ್ ಅಥವಾ ಸ್ಟಾಫ್ ಕೂಡ ಅಲರ್ಟ್ ಆಗಿ ವರ್ಕ್ ಮಾಡೋದಿಲ್ಲ. ಮತ್ತೆ ಮಾಡಿದರೆ ಆಯಿತು, ಇನ್ನೂ ಕೂಡ 1 ಇಯರ್ ಇದೆಯಲ್ಲ ಅಂತ ಅವರು ವರ್ಕನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಸೊ these are the disadvantages of continuous audit. Next we move on to difference between continuous audit and the annual. Annual means periodical audit. Yes, here point number 1, frequency of auditors visit. In case of continuous audit, auditor frequently visit and check the accounts of the business. In case of audit, the previous that is a auditor frequently visited. Here frequently visit and check the books of the accounts. But in case of annual audit, auditor visits business only once in a year after the close of the year. ಇಲ್ಲಿ ಆಡಿಟರ್ ಆ್ಯನ್ಯುವಲ್ ಆಡಿಟಲ್ಲಿ ಎಲ್ಲ ಅಕೌಂಟ್ ಕ್ಲೋಸ್ ಆದ ನಂತರ ಬಂದು ಆಡಿಟ್ ಮಾಡ್ತಾನೆ. ಬಟ್ ಇಲ್ಲಿ ಫ್ರೀಕ್ವೆಂಟಾಗಿ ಬಂದು ವಿಸಿಟ್ ಮಾಡಿ ಬುಕ್ಸನ್ನು ಚೆಕ್ ಮಾಡ್ತಾನೆ. ನೆಕ್ಸ್ಟ್ ಒನ್, ಕಂಡಕ್ಟ್ ಆಫ್ ಆಡಿಟ್. ಆಡಿಟ್ ಈಸ್ ಕಂಡಕ್ಟೆಡ್ ಪೀರಿಯಾಡಿಕಲಿ ಥ್ರೂ ಔಟ್ ದ ಫಿನಾನ್ಷಿಯಲ್ ಇಯರ್. ಇಲ್ಲಿ ಇಡೀ ವರ್ಷ ಕೂಡ ಫಿನಾನ್ಷಿಯಲ್ ಇಯರ್ನಲ್ಲಿ ಆಡಿಟ್ ಮಾಡ್ತಾ ಇರ್ತಾರೆ. ಬಟ್ ಇನ್ ಕೇಸ್ ಆಫ್ ಫೈನಲ್ ಆಡಿಟ್, ಇಟ್ ಈಸ್ ಡನ್ ಓನ್ಲಿ ಆಫ್ಟರ್ ದ ಕ್ಲೋಸಿಂಗ್ ಆಫ್ ದ ಫಿನಾನ್ಷಿಯಲ್ ಇಯರ್. ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ನಂತರ ಬಂದು ಆಡಿಟ್ ಮಾಡ್ತಾನೆ. ನೆಕ್ಸ್ಟ್, ರೆಗ್ಯುಲಾರಿಟಿ ಆಫ್ ಆಡಿಟ್ ಸ್ಟಾಫ್. ಕ್ಲೈಂಟ್ ಸ್ಟಾಫ್ ಬಿಕಮ್ಸ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ರೆಗ್ಯುಲಾರಿಟಿ. ವೈ? ಬಿಕಾಸ್ ಆಡಿಟರ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಸೊ ಆದ ಕಾರಣ ಇವ್ರದ್ದೆಲ್ಲ ವರ್ಕ್ ಕಂಪ್ಲೀಟ್ ಆಗಿರ್ತದೆ. ಸೊ ಎಫಿಷಿಯೆಂಟ್ ಆ್ಯಂಡ್ ರೆಗ್ಯುಲರ್. ಬಟ್ ಇನ್ ಕೇಸ್ ಆಫ್ ಆ್ಯನ್ಯುವಲ್ ಆಡಿಟ್, ಇಲ್ಲಿ ಆಡಿಟರ್ ಬರೋದು ಎಲ್ಲ ಅಕೌಂಟ್ ಕ್ಲೋಸ್ ಆದ ನಂತರ. ಸೊ ಇಟ್ ಮೇ ನಾಟ್ ಬಿ ಬಿಕಾಸ್ ಕ್ಲೈಂಟ್ ಸ್ಟಾಫ್ ನೋಸ್ ವೆಲ್ ದಟ್ ಆಡಿಟ್ ವರ್ಕ್ ವಿಲ್ ಸ್ಟಾರ್ಟ್ ಓನ್ಲಿ ಆಫ್ಟರ್ ದ ಕ್ಲೋಸ್ ಆಫ್ ದ ಫಿನಾನ್ಷಿಯಲ್ ಇಯರ್. ಇಲ್ಲಿ ಆಡಿಟ್ ವರ್ಕ್ ಸ್ಟಾರ್ಟ್ ಆಗೋದು ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ನಂತರ. ಸೊ ಆದ ಕಾರಣ ಯಾರು ಕೂಡ ಇಲ್ಲಿ ಅಷ್ಟು ಎಫಿಷಿಯೆಂಟಾಗಿ ಅಲರ್ಟಾಗಿ ಇರುವುದಿಲ್ಲ. ನೆಕ್ಸ್ಟ್ ಒನ್, ವೆರಿಫಿಕೇಷನ್ ಆಫ್ ಟ್ರಾನ್ಸಾಕ್ಷನ್ಸ್. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಈಸ್ ವೆರಿಫೈಡ್ ಇಮಿಡಿಯೇಟ್ಲಿ. So each and every transactions verified immediately after it is recorded. Here the audit staff checks the verify the transaction only after the close of the year. ಇಲ್ಲಿ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ನಂತರ ಬಂದು ಚೆಕ್ ಮಾಡ್ತಾರೆ. ನೆಕ್ಸ್ಟ್, ಕಾಸ್ಟ್ ಇನ್ವಾಲ್ಡ್ ಇನ್ ದ ಆಡಿಟ್. ಇಟ್ ಈಸ್ ವೆರಿ ಮಚ್ ಎಕ್ಸ್ಪೆನ್ಸಿವ್. ಯಾಕೆ ಅಂದರೆ ಇಡೀ ವರ್ಷ ಕೂಡ ಆಡಿಟರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಸೊ ಆದ ಕಾರಣ ಇಟ್ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್. Here less expensive and economical. Why? Because here auditor comes only at the end of the financial year. So ವರ್ಷಕ್ಕೊಮ್ಮೆ ಬಂದು ಆಡಿಟ್ ಮಾಡ್ತಾ ಇರ್ತಾರೆ. ಸೊ ಆದ ಕಾರಣ ಅವರಿಗೆ ಖರ್ಚು ಕಡಿಮೆ. ದೆನ್ ಆ್ಯನ್ಯುವಲ್ ಆಡಿಟ್ ರಿಪೋರ್ಟ್ ಆ್ಯಂಡ್ ಅಕೌಂಟ್ಸ್ ಕ್ಯಾನ್ ಬಿ ಪಬ್ಲಿಷ್ಡ್ ಕ್ವಿಕ್ಲಿ. ಇಲ್ಲಿ ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಆಡಿಟ್, ಇನ್ ಕೇಸ್ ಆಫ್ ದಿಸ್ ಒನ್, in case of continuous audit, the annual report and the accounts can be published quickly. Why? Because here now the continuous audit is there. No, in that time auditor always check the books of account immediately or regularly, etc. So they have correct information. So annual report and accounts can be published quickly. Point number next one, sufficient time is available through the detailed examination of the records. In continuous audit ಅವರಿಗೆ ಟೈಮ್ ಬೇಕಾದಷ್ಟು ಸಿಗ್ತದೆ. ಸೊ ಆದ ಕಾರಣ ಅವರು ಎಲ್ಲ ಬುಕ್ಸನ್ನು ಡಿಟೇಲ್ ಆಗಿ ಚೆಕ್ ಮಾಡ್ತಾರೆ. ದೆನ್ ಇಟ್ ಈಸ್ ಇಫೆಕ್ಟಿವ್ ಮೀನ್ಸ್ ಟು ಡಿಟೆಕ್ಟ್ ಆ್ಯಂಡ್ ಪ್ರಿವೆಂಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಮತ್ತು ಎರರ್ಸನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಡಿಟೇ ಆಗಬೇಕು. ಯಾಕೆ ಅಂದರೆ ಫೈನಲ್ ಆಡಿಟಲ್ಲಿ ಜಸ್ಟ್ ಅವರು ಸ್ಯಾಂಪಲನ್ನು ಚೆಕ್ ಮಾಡ್ತಾರೆ. ಸೊ ಡಿಟೇಲ್ ಆಗಿ ಚೆಕ್ ಮಾಡೋದಿಲ್ಲ. ನೆಕ್ಸ್ಟ್, ಇಟ್ ಈಸ್ ಸುಟೇಬಲ್ ಫಾರ್ ಲಾರ್ಜ್ ಬಿಸ್ನೆಸ್ ಕನ್ಸರ್ನ್ಸ್. ಕಂಟಿನ್ಯೂಸ್ ಆಡಿಟ್ ಈಸ್ ಸುಟೇಬಲ್ ಫಾರ್ ಲಾರ್ಜ್ ಬಿಸ್ನೆಸ್ houses. It is not suitable for the small business houses. Next one, frequent visit for the here published quickly. Next one,
Sufficient time is available for the detailed examination of the records. Next one, it is effective means for the detection of frauds and prevention of errors, etc. Next one, suitable for large business concerns. Next one, frequent visit of the auditor may cause inconvenience to the client and may develop unfriendly relations. ನೋಡಿ, ಯಾವಾಗಲೂ ಒಂದು ಆಡಿಟರ್ ವಿಸಿಟ್ ಮಾಡ್ತಾ ಇದ್ದರೆ ಇವರಿಗೆ ವರ್ಕ್ ಮಾಡಲಿಕ್ಕೆ ಡಿಸ್ಟರ್ಬ್ ಆಗ್ತದೆ. ಯಾರಿಗೆ? ಕ್ಲೈಂಟಿಗೆ ಅಥವಾ ಸ್ಟಾಫಿಗೆ, ಎಂಪ್ಲಾಯೀಸಿಗೆ ಎಕ್ಸೆಟ್ರಾ. ಅವ್ರು ಯಾವಾಗ ಬಂದು ಕೂಡ ಆ ಬುಕ್ಕು ಕೊಡಿ, ಈ ಬುಕ್ಕು ಕೊಡಿ, ಅದನ್ನು ಚೆಕ್ ಮಾಡ್ತೇನೆ, ಈ ಬುಕ್ ಚೆಕ್ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಅವರಿಗೆ ಏನಾಗ್ತದೆ, ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗ್ತದೆ. ಸೊ ಫ್ರೀಕ್ವೆಂಟ್ ವಿಸಿಟ್ ಆಫ್ ದ ಆಡಿಟರ್ ಮೇ ಕಾಸ್ ಇನ್ಕನ್ವೀನಿಯನ್ಸ್ ಟು ದ ಕ್ಲೈಂಟ್ ಆ್ಯಂಡ್ ಮೇ ಡೆವಲಪ್ ಅನ್ಫ್ರೆಂಡ್ಲಿ ರಿಲೇಷನ್ ವಿತ್ ದ auditors. Next one, it helps an assessment of the current financial conditions of the business at short intervals ಅಲ್ಲಿ ಅವರಿಗೆ ಅಸೆಸ್ ಮಾಡಲಿಕ್ಕೆ ಆಗ್ತದಂತೆ. ನೆಕ್ಸ್ಟ್ ಒನ್, the difference between company this one periodic audits are so thorough and detailed examination of record is not possible due to time constraints. ಇಲ್ಲಿ ಪೀರಿಯಾಡಿಕಲ್ ಆಡಿಟಲ್ಲಿ ಟೈಮ್ ಕನ್ಸ್ಟ್ರೈನ್ ಇರುವ ಕಾರಣ ಅವರಿಗೆ ಕರೆಕ್ಟಾಗಿ ಡೀಟೇಲ್ಡ್ ಎಕ್ಸಾಮ್ ಮಾಡಲಿಕ್ಕೆ ಆಗೋದಿಲ್ಲ. ದಿಟ್ ಈಸ್ ನಾಟ್ ಇಫೆಕ್ಟಿವ್ ಫಾರ್ time. It is not an effective means in this direction due to time constraints. Next one, it is suitable only a small business houses and the few visitors of the auditor at a year and are convenient for both the client and the auditor. ನೋಡಿ, ಅಲ್ಲಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡುವ ಕಾರಣ ಕಂಟಿನ್ಯೂಸ್ ಆಡಿಟಲ್ಲಿ ಇನ್ಕನ್ವೀನಿಯೆಂಟ್ ಆಗ್ತದೆ. ಯಾರಿಗೆ? ಕ್ಲೈಂಟಿಗೆ ಮತ್ತು ಕಂಪನಿ ಎಂಪ್ಲಾಯೀಸಿಗೆ ಎಕ್ಸೆಟ್ರಾ. ಬಟ್ ಹಿಯರ್ there is a few visits of the auditor at the year and are convenient to both the client and the auditors. So friendly relationship between two peoples. Next one, efforts and assessment of these audit financial condition of business is an annual basis only. ಪೀರಿಯಾಡಿಕಲಿ ಆದರೆ ಶಾರ್ಟ್ ಇಂಟರ್ವಲ್ಸಲ್ಲಿ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಆದ ಕಾರಣ ಅದು ಡಿಸಿಷನ್ ತಗೊಳ್ಳಿಕ್ಕೆಲ್ಲ ತುಂಬ ಈಸಿ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಪೀರಿಯಾಡಿಕಲ್ ಆಡಿಟ್, ಇಟ್ ಎಫರ್ಟ್ಸ್ ಆ್ಯನ್ ಅಸೆಸ್ಮೆಂಟ್ ಆಫ್ ದ ಫಿನಾನ್ಷಿಯಲ್ ಕಂಡೀಷನ್ಸ್ ಆಫ್ ದ ಬಿಸ್ನೆಸ್ ಆನ್ ಆ್ಯನ್ ಆ್ಯನ್ಯುವಲ್ ಬೇಸಿಸ್ ಓನ್ಲಿ. ಸೊ ಇದು ಆ್ಯನ್ಯುವಲ್ ಬೇಸಿಸಲ್ಲಿ ಆಡಿಟ್ ಮಾಡುವ ಕಾರಣ ಇದು ಪೀರಿಯಾಡಿಕಲ್ ಆಡಿಟಲ್ಲಿ ನಮಗೆ ಸಡನ್ನಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಎಸ್, ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಆ್ಯಂಡ್ ದ continuous audit and the next one periodical audit. Thank you, students.